ಸರ್, ಮತ್ತೊಂದು ವಿಚಾರ, ವೃಷಭಾವತಿ ವ್ಯಾಲಿ ಯೋಜನೆಯಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಮತ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಯೋಜನೆಯನ್ನು ತೆಗೆದುಕೊಂಡು ಬಂದು ಈಗ ಕಾಂಗ್ರೆಸ್ ಶಾಸಕರ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ? ಇಲ್ಲ ಇಲ್ಲ, ಆರೋಪ ಶಾಸಕರು ಮಾಡ್ತಾ ಇದ್ದಾರೆ. ಶಾಸಕರಿಗೆ ಬಿಜೆಪಿ ಪಕ್ಷದ ಶಾಸಕರಿಗೆ ಸ್ವಲ್ಪ ಅಧ್ಯಯನಶೀಲತೆಯನ್ನ ಅವರ ಹೆಚ್ಚು ಮಾಡ್ಕೊಳಕ್ ಕೇಳ್ಬೇಕು ನೀವು. ಇಂದಿನ ಬಡ್ಜೆಟ್, ಇಂದಿನ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯೋಜನೆಯನ್ನ ಹೆಂಗೆ ತಂದ್ರು, ಬಡ್ಜೆಟ್ ನಲ್ಲಿ ಏನ್ ಹೇಳಿದ್ದಾರೆ, ಯಾವುದೇ ಒಂದು HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ವ್ಯಾಲಿಯನ್ನ 3 ಹಂತದ ಶುದ್ಧೀಕರಣ ಮಾಡಿ ಸಂಸ್ಕರಣೆ ಮಾಡಿ ನೀರನ್ನ ಬಿಡಬೇಕು ಅಂತ ನಾವು ಬಡ್ಜೆಟ್ ನಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದಿದ್ರೆ ನಾವು 3 ಹಂತಗಳಲ್ಲಿ ಸಂಸ್ಕರಣೆ ಮಾಡಿ ನೀರನ್ನ ಕೊಡ್ತಾ ಇದ್ವಿ. ನಾವು ಯೋಜನೆಗೆ ವಿರೋಧ ಇಲ್ಲ. ಇವತ್ತು ಕೂಡ ಯೋಜನೆ ಯಾವ ರೀತಿ ಬರ್ತಾ ಇದೆ ಅನ್ನೋದು ಮುಖ್ಯ. ಅಲ್ಲಿ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ನಾವು 2 ಹಂತದಲ್ಲಿ ಅಷ್ಟೇ ಮಾಡ್ತೀವಿ ಅಂತ. 2 ಹಂತದಲ್ಲಿ ಮಾಡೋದನ್ನ ನಾವು ಅನುಭವಿಸಿದೀವಿ. ಇವಾಗ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇವತ್ತು ಎಷ್ಟು ಆರೋಗ್ಯದ ದುಷ್ಪರಿಣಾಮಗಳನ್ನ ಎದುರಿಸ್ತಾ ಇದ್ದೀವಿ. ಅವರಿಗೆ ಅರ್ಥ ಆಗ್ತಾ ಇದೆಯಾ? ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಮ್ಗೆ ನೀರು ಇನ್ನೂ ಬಿಡಿ ಅಂತ ಕೇಳ್ತಿದ್ದೀರಂತಲ್ಲ ಸರ್. ನೀರು ಬಿಡಿ ಅಂತ ಹೇಳೋದು ಪಾಪ ಅವ್ರಿಗಿನ್ನ ಆರೋಗ್ಯದ ದುಷ್ಪರಿಣಾಮಗಳ ಯಾರು ಎದುರಿಸ್ತಾ ಇದ್ದಾರೆ ಆ ಕುಟುಂಬಗಳನ್ನ ಹೋಗಿ ಕೇಳಿ, ಅರ್ಥ ಆಗ್ತದೆ. ಇದೊಂದು ದೊಡ್ಡ ಹೋರಾಟ ಆಗ್ತದೆ, ದೊಡ್ಡ ಆಂದೋಲನ ಆಗ್ತದೆ. ನಾನು ಕೂಡ ಇದನ್ನ ಕೈಗೆತ್ಕೊಳ್ತೇನೆ. ನಾನು ಕೂಡ ಆ ಹೋರಾಟಗಾರರ ಜೊತೆ ನಿಲ್ತೇನೆ. ಇಲ್ಲಿ ನೆಲಮಂಗಲದಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಮುಖಂಡರುಗಳು ಇವತ್ತು ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾ ದಳದ ಮುಖಂಡರುಗಳು ಜನಪರವಾಗಿ ಇವತ್ತು ಅವರು ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಜನರಿಗೆ ಆರೋಗ್ಯ ಮುಖ್ಯ, ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಆಗಬಾರ್ದು ಅನ್ನುವಂತ ಒಂದು ಮಾನದಂಡದಲ್ಲಿ ಇವತ್ತು ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕಿಂಚಿತ್ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಇಲ್ಲಿನ ಶಾಸಕರುಗಳಾಗಲಿ ಇವತ್ತು ಜನಪರವಾಗಿ ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಕಾಳಜಿ ಇದ್ರೆ ಈಗಲೂ ಕೂಡ ಏನು ದೊಡ್ಡ ವಿಷಯ ಅಲ್ಲ. 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ, ನಿಮ್ಗೆ ಇನ್ನೂ ಒಳ್ಳೆ ಹೆಸರು ಬರ್ತದೆ. ನಾನು ಇಷ್ಟೇ ಹೇಳ್ಬಲ್ಲೆ, ಶಾಸಕರಿಗೂ ಅಷ್ಟೇ, ಈ ಸರ್ಕಾರಕ್ಕೂ ಅಷ್ಟೇ. ಯಾಕೆ ಅಂದ್ರೆ ಹಿಂದೆ ಅವರು ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರದಲ್ಲಿ, ಗ್ರಾಮಾಂತರದಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಜನ ಕಾಯ್ತಾನೆ ಇದ್ದಾರೆ. ಇನ್ನು ಎಲ್ಲಿ ಕೂಡ ಮಾಡ್ಲಿಲ್ಲ ಅವರು. ಆ 2 ಹಂತದ ಶುದ್ಧೀಕರಣ ಕೂಡ ಸರಿಯಾಗಿ ಆಗ್ತಾ ಇಲ್ಲ. 3ನೇ ಹಂತದ ಬಿಡಿ, ಈಗ 2 ಹಂತದ ಶುದ್ಧೀಕರಣನೇ ಸರಿಯಾಗಿ ಆಗ್ತಾ ಇಲ್ಲ. ಪ್ರತಿಭಟನೆ ಮಾಡೋದನ್ನ ಅರೆಸ್ಟ್ ಮಾಡಿ ಇವೆಲ್ಲ ಅರೆಸ್ಟ್, ಜೈಲು ಇವೆಲ್ಲ ನಾವು ನೋಡಿದೀವಿ. ಎಷ್ಟು ಜೈಲುಗಳಿದೆ? ಜೈಲು ಸಾಕಾಗುತ್ತಾ ನಮ್ ಜನ ಎಲ್ಲ ದಂಗೆ ಇದ್ರೆ? ಇವೆಲ್ಲ ಕೂಡ ಜೋಕ್ ಮಾಡೋಂಥದ್ದು. ಸರ್ಕಾರದಲ್ಲಿ ಅವರು ಆ ಕುರ್ಚಿಗಳಲ್ಲಿ ಕೂತಿರುವಂತ ಮದದಿಂದ ಹೇಳಿರ್ತಾರೆ ಆ ಮಾತನ್ನ. ಅದು ಇನ್ನು2 ವರ್ಷದಲ್ಲಿ ಆ ಮದ ಇಳಿಯುತ್ತೆ. ಅವಾಗ ನೋಡೋಣ ಯಾರು ಜೈಲಿಗೆ ಹೋಗ್ಬೇಕಾಗುತ್ತೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ, ಅವಾಗ ನೋಡೋಣ. 2 ವರ್ಷ ಆದ್ಮೇಲೆ ನೋಡೋಣ.